ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮುಗಿದ್ಮ್ಯಾಗ ಏನಾಗುತ್ತೆ ಇಲ್ಲಿ ಬಿಜಾಪುರ ಸುಲ್ತಾನರಾಯಿತು, ಮರಾಠರಾಯಿತು, ಬ್ರಿಟಿಷರಾಯಿತು ಬಂದು ಇದ್ರ ಮ್ಯಾಗ ಕಂಟಿನ್ಯೂ ದಾಳಿ ಮಾಡಿ ಈ ಕೋಟೆನೆಲ್ಲ ಡೆಸ್ಟ್ರಾಯ್ ಮಾಡಿಬಿಡ್ತಾರೆ. ಹೊನ್ನಳ್ಳಿ ಗ್ರಾಮದಿಂದ ನಡ್ಕೊಂಡು ಬಂದಿವಂಗೆ ಬಂದು ಸ್ವಲ್ಪ ಡ್ರಾಪ್ ತಿಳ್ಕೊಂಬಂದು ಕಡಿಕು ಈ ಮಿರ್ಜಾನ್ಗೆ ತಲುಪಿದ್ವಿ. ಈ ಮಿರ್ಜಾನ್ ಊರಾಗ ಅಂಥದ್ದೇನೈತಂದ್ರೆ ಇಲ್ಲೈತಿ ನೋಡ್ರಿ, ಇದು ಮಿರ್ಜಾನ್ ಫೋರ್ಟ್ಸ್. ಕೆಂಪು ಮಣ್ಣಿಂದ ಏನು ಕಟ್ಟಿರ್ತಾರಲ್ಲ, ಕೆಂಪು ಮಣ್ಣಿಂದ ಇಟ್ಟಿಗೆ ಮಾಡಿರ್ತಾರಲ್ಲ ಆ ಥರ ಮೊದಲಿನ ಕಲ್ಲು ಅನಿಸ್ತೀವ. ಈ ಒಂದು ಕೋಟೆನ ರಾಣಿ ಚೆನ್ನ ಭೈರಾದೇವಿಯವರು ಏನು ಮಾಡ್ತಾರೆ 16ನೇ ಶತಮಾನ ಒಳಗೆ, ಅವಾಗ ಇಂಡಿಯಾದಾಗ ಪೋರ್ಚುಗೀಸರ ಕಾಲ ಇರ್ತೈತಿ. ಓಕೆ, ಪೋರ್ಚುಗೀಸರು ಬಂದು ಇಲ್ಲಿ ಇದು ಮಾಡ್ತಾರೆ, ಸ್ವಲ್ಪ ಇಂಡಿಯಾದಾಗಿನ ಪ್ಲೇಸ್ಗಳು ಕಂಟ್ರೋಲ್ ಮಾಡ್ತಿರ್ತಾರೆ. ಅವಾಗ ರಾಣಿ ಚೆನ್ನ ಭೈರಾದೇವಿ ಏನು ಮಾಡ್ತಾರೆ, ಇಲ್ಲಿಂದ ಇದು ಮಾಡ್ತಿರ್ತಾರೆ. ಅವಾಗ ಜಾಸ್ತಿ ಇದೊಂದು ಮೇನ್ ಸೆಂಟ್ರ್ ಆಗಿತ್ತು. ಯಾವ ಸೆಂಟ್ರ್ ಅಂದ್ರೆ, ಈಗ ಮೆಣಸು ಆಗಿರಲಿ, ಉಪ್ಪು ಆಗಿರಲಿ, ಓಕೆ, ಅಡಿಕೆ ಆಗಿರಲಿ, ಇಲ್ಲಿ ಯಥೇಚ್ಛವಾಗಿ ಬೆಳೀತಾರಲ್ಲ ಈ ಕರಾವಳಿ ಸೈಡ, ಅದನ್ನು ಇಲ್ಲಿಂದ ಏನು ಮಾಡ್ತಿರು, ಎಕ್ಸ್ಪೋರ್ಟ್ ಮಾಡ್ತಿರು. ಅದ್ರ ಸಲುವಾಗಿ ಇದೊಂದು ಮೇನ್ ಸೆಂಟರ್ ಆಗಿತ್ತು ಅವಾಗಿನ ಕಾಲದಾಗ. ಅದ್ರ ಸಲುವಾಗಿ ಏನು ಮಾಡಿದರು, ರಾಣಿ ಚೆನ್ನ ಭೈರಾದೇವಿನ ಏನು ಮಾಡ್ತಾರೋ, ಇಲ್ಲಿನ ಲೋಕಲ್ ಜನಗಳಾಯಿತು, ಪೋರ್ಚುಗೀಸರಾಯ್ತು, ಎಲ್ಲರೂ ಏನು ಮಾಡ್ತಾರೋ ಅವಾಗಿಂದ ಆಕೆಗೆ ಮೆಣಸಿನ ರಾಣಿ ಅಂತ ಕರೀತಾರೆ. ಓಕೆ, ಇಂಗ್ಲೀಷ್ನಾಗ ಪೆಪ್ಪರ್ ಕ್ವೀನ್ ಅಂತ ಹೇಳಿ.